ಮತ್ತೆ ಬೆಲೆಗೆ ಏರಿಕೆಯ ಬಾಂಬು. ಪೆಟ್ರೋಲು ಡೀಸೆಲ್ ಬೆಲೆ ಮತ್ತೆ ಹೆಚ್ಚಳ ಆಗಿದೆ. ಪ್ರತಿ ಲೀಟರ್ ಪೆಟ್ರೋಲ್ ದರ 90 ಪೈಸೆ ಏರಿಕೆ ಆಗಿರೋದು. ಪ್ರತಿ ಲೀಟರ್ ಡೀಸೆಲ್ ದರ 90 ಪೈಸೆ ಹೆಚ್ಚಳ ಮಾಡಲಾಗಿದೆ. ನೋಡಿ, ಕೇವಲ 5 ದಿನಗಳಲ್ಲಿ 2ನೇ ಬಾರಿಗೆ ಏರಿಕೆ ಆಗ್ತಾ ಇರೋದು. ಭಾರತಕ್ಕೆ ತಟ್ಟಿದ್ದ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ನೋಡಿ. ಇದು ಮೊನ್ನೆ ತಾನೇ 3 ರೂಪಾಯಿ ಜಾಸ್ತಿ ಮಾಡಿದ್ರು, ಮತ್ತೇನ್ರಿ ಹೇಳ್ತೀರಾ ಅಂದ್ರೆ ಇದು ಬೇರೆ, ಅದಕ್ಕೆ ಹೇಳ್ತಾ ಇದ್ದೀವಿ. ಇದೀಗ 90 ಪೈಸೆಯನ್ನು ಏರಿಕೆ ಮಾಡಲಾಗಿದೆ. ನಿನ್ನೆ ಎಲ್ಲ ಮೊನ್ನೆ 3 ರೂಪಾಯಿ ಜಾಸ್ತಿ ಮಾಡಿದ್ರು, ಅದಾದ್ಮೇಲೆ 90 ಪೈಸೆ ಹೆಚ್ಚಳ ಮಾಡಿದ್ದಾರೆ. ಪ್ರತಿ ಲೀಟರ್ ಡೀಸೆಲ್ ದರ 90 ಪೈಸೆ ಹೆಚ್ಚಿಗೆ ಆಗ್ತಾ ಇರುವಂಥದ್ದು. ಕೇವಲ 5 ದಿನಗಳಲ್ಲಿ ಇದು 2ನೇ ಬಾರಿಗೆ ಏರಿಕೆ ಆಗ್ತಾ ಇರೋದು. ಕಾರಣ ನೀವು ಏನಕ್ಕೆ ಇರ್ಬೋದು ಅಂತ ಕೇಳಿದ್ರೆ, ಯುದ್ಧ. ನಿಮಗೆ ಆಲ್ರೆಡಿ ಗೊತ್ತಿದೆ, ಯುದ್ಧದ ವಾತಾವರಣ ಇದೆ. ಅಕ್ಕಪಕ್ಕದ ದೇಶದವ್ರು ಮಾಡ್ತಾ ಇದ್ರು ಕೂಡ ಅದರ ನೇರವಾದಂಥ ಎಫೆಕ್ಟ್ ನಮಗೆ ತಡ್ತಾ ಇರೋದನ್ನು ನೀವು ನೋಡ್ತಾ ಇರ್ಬೋದು. ಇದು ಗೆಸ್ ಮಾಡಲಾಗಿತ್ತು. ಯಾವಾಗ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಯುದ್ಧ ನಡೆಯಬಹುದಾದ ಸಾಧ್ಯತೆಗಳಿದೆ ಅಂತ ಗೊತ್ತಾಯಿತು, ಆಗಲೇ ಇದು ವ್ಯತಿರಿಕ್ತವಾದಂಥ ಪರಿಣಾಮ ಬೇರೆ ಬೇರೆ ದೇಶಗಳ ಮೇಲೂ ಕೂಡ ಬೀಳಬಹುದು ಅಂತ. ಹಾಗೇನೆ ನಮ್ಮ ದೇಶಕ್ಕೂ ಸ್ಟಾರ್ಟಿಂಗಲ್ಲಿ ನಮಗೇನು ಸಮಸ್ಯೆ ಕಾಣಿಸ್ಕೊಳ್ತಾ ಇದ್ರೂ ಬರ್ತಾ 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 ಅದರ ಸಮಸ್ಯೆ ನಿಧಾನವಾಗಿ ಕಾಣಿಸ್ಕೊಳ್ತಾ ಇದೆ. ಈ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಲ್ಪ ಬದಲಾವಣೆಯನ್ನು ಜೀವನ ಶೈಲಿಯಲ್ಲಿ ಮಾಡ್ಕೊಳ್ಳಿ ಅಂತ ಕೇಳ್ಕೊಂಡಿದ್ದು. ನಿನ್ನೆ 106 ರೂಪಾಯಿ 21 ಪೈಸೆ ಇತ್ತು ಪೆಟ್ರೋಲ್ ದರ. ವಾಹನ ಸವಾರರಿಗೆ ಪೆಟ್ರೋಲ್ ಬೆಲೆ ಏರಿಕೆಗೆ ಶಾಕ್ ಆಗಿರೋದು. ಬೆಂಗಳೂರಿನಲ್ಲಿ ಡೀಸೆಲ್ ದರ 95 ರೂಪಾಯಿ 4 ಪೈಸೆ. ಇನ್ನು ಪೆಟ್ರೋಲ್ ಡೀಸೆಲ್ ಪರಿಷ್ಕೃತ ದರ ತಕ್ಷಣದಿಂದಲೇ ಜಾರಿಗೆ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಮೊನ್ನೆ ತಾನೇ ಪೆಟ್ರೋಲ್ ಡೀಸೆಲ್ 3 ರೂಪಾಯಿ ಜಾಸ್ತಿ ಆಗಿತ್ತು. ಅದೇ ಇನ್ನು ಕೆಲವರು ಒಪ್ಕೊಂಡಿಲ್ಲ, ಅಡ್ಜಸ್ಟ್ ಆಗಿಲ್ಲ, ಆಗಲೇ ಮತ್ತೆ 90 ಪೈಸೆ ಜಾಸ್ತಿ ಆಗಿದೆ. ಸೊ ಯಾವ ಥರ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ? ಖಂಡಿತವಾಗ್ಲೂ ಇದು ಪ್ರಯಾಣಿಕರಿಗೆ, ಗ್ರಾಹಕರಿಗೆ, ಮಧ್ಯಮ ವರ್ಗದ ಜನರಿಗೆ, ಜನಸಾಮಾನ್ಯರಿಗೆ ಸಾಕಷ್ಟು ಇದು ಹೊರೆ ಆಗುತ್ತೆ ಅನ್ನುವಂಥದ್ದು. ಈ ಕಳೆದ 5 ದಿನಗಳ ಹಿಂದೆ 3 ರೂಪಾಯಿ ಸರಾಸರಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ತೈಲ ಕಂಪನಿಗಳು ಏರಿಕೆಯನ್ನ ಮಾಡಿದ್ವು. ಕೇವಲ 1 ವಾರದ ಒಳಗಡೆನೆಗೆ ಮತ್ತೆ 90 ಪೈಸೆ ಏರಿಕೆ ಆಗಿರುವಂತ, ಸರಾಸರಿ 1 ರೂಪಾಯಿವರೆಗೂ ಕೂಡ ಈ ಒಂದು ದರ ಪರಿಷ್ಕರಣೆ ಆಗಿರುವಂತ. ಸಹಜವಾಗಿ ವಾಹನ ಸವಾರಿಗೆ ಇದು ಆರ್ಥಿಕ ಹೊರೆನೇ ಆಗುತ್ತೆ. ಈಗ ಬೆಂಗಳೂರಿನ ಸದ್ಯದ ದರ 107 ರೂಪಾಯಿ ಪೆಟ್ರೋಲ್ ಆದ್ರೆ 96 ರೂಪಾಯಿ ಡೀಸೆಲ್ ಆಗುತ್ತೆ. ಸಹಜವಾಗಿ ಇದು ಜನರಿಗೆ ಹೊರೆ. ಇನ್ನು ಸ್ಪೆಷಲ್ ಆ ತರದ್ದು ನೋಡಿದ್ರೆ 120 ರೂಪಾಯಿವರೆಗೂ ಕೂಡ ಹೋಗ್ತಾ ಇರುವಂತದ್ದು. ಇದೆಲ್ಲ ಒಂದ್ ರೀತಿಯಲ್ಲಿ ದಿನನಿತ್ಯದ ಬಳಕೆಗೆ ಏನು ವಾಹನಗಳನ್ನ ಬಳಸುವಂತಹ ಜನರಿಗೆ, ಬೈಕ್ ಕಾರ್ಗಳನ್ನ ಬಳಸುವಂತಹವರಿಗೆ ಸಾಕಷ್ಟು ಹೊರೆ ಆಗುತ್ತೆ. ಇನ್ನು ಇದರಿಂದ ಬೇರೆ ಬೇರೆ ದಿನ ಬಳಕೆ ವಸ್ತುಗಳಲ್ಲೂ ಕೂಡ ದರ ಏರಿಕೆ ಸಹಜ ಅಂತಾನೆ ಹೇಳ್ಬೋದು. ಈಗ ಮುಖ್ಯವಾಗಿ ಈ ಒಂದು ತೈಲ ಬೆಲೆ ಏರಿಕೆ ಎಫೆಕ್ಟ್ ನಾನಾ ವರ್ಗಗಳ ಮೇಲೆ ಈಗಾಗಲೇ ಆಗ್ತಾ ಇರುವಂತದ್ದು. ಇನ್ನು 2ನೇ ಬಾರಿನೂ ಕೂಡ ಈ ದರ ಏರಿಕೆ ಆಗಿರುವಂತದ್ದು. ಸರಾಸರಿ 90 ಪೈಸೆ ಅಥವಾ 1 ರೂಪಾಯಿ ದರ ಏರಿಕೆ ಆಗಿರುವಂತದ್ದು ಜನಸಾಮಾನ್ಯರಿಗಂತೂ ಇದು ಸ್ಪಷ್ಟವಾದಂತ ಆರ್ಥಿಕ ಹೊರೆ ಅಂತಾನೆ ಹೇಳಲಾಗ್ತಾ ಇದೆ. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.